ಹಿಂದೆ ನಾ ಈ ಮನೆಗೆ ಬಂದಾಗ ನೋಡಿ ನಾನು ಒಂದು ಮಾತು ಹೇಳಿದ್ದೆ, ನೀನೇ ಮನೆ ಲಕ್ಷ್ಮಿ, ನೀನೇ ಈ ಮನೆಗೆ ಅರಸಿ ಆಗ್ತೀಯ ಅಂತ. ಹಾಗೆ ಆಗಿದೆ. ಆ ಹುಡುಗಿ ಈ ಮನೆಯ ಅರಸಿ. ಇವಳು ಈ ಮನೆಗೆ ಅರಸಿಯಾದ ಮೇಲೆ ಮನೆಯಲ್ಲಿ ಲಕ್ಷ್ಮಿ ನಲಿಯೂರಿ ಊರ್ಜಿತವಾಗ್ತವೆ. ಮನೆ ಮಗಳು ಈ ಮನೆಗೆ ಮುಳ್ಳಾಗ್ತಾಳೆ. ಆ ಹುಡುಗಿ ಈ ಮನೆಗೆ ಮಗಳಾಗ್ತಾಳೆ. ಸಾಕ್ಷಾತ್ ಲಕ್ಷ್ಮಿ ನೋಡಿದಾಗ ಆಗ್ತಾ ಇದೆ. ಸ್ವಾಮೀಜಿ, ನನ್ನ ಮೊಮ್ಮಗಳು ಇವಳಲ್ಲ, ನನ್ನ ಮೊಮ್ಮಗಳು ರಶ್ಮಿ ಅಂತ ಒಳಗಡೆಗಿದ್ದಾಳೆ. ಇವಳು ಗೊತ್ತು, ಸುಜಾತ, ಸೂಜಿ. ಏನೇ ಕಷ್ಟ ಬರು ಧೈರ್ಯವಾಗಿ ಎದುರಿಸು ಮಗಳೇ. ಕೊನೆಗೆ ಜಯ ನಿಂದೆ. ಅರ್ಚಕರೇ, ಇದು ಇವರ ಊರಿನ ದೇವಸ್ಥಾನದಿಂದ ತಂದಿರೋ ಪವಿತ್ರವಾದ ಜಲ. ಇದನ್ನ ಕಲಶದ ಜೊತೆಗಿಟ್ಟು ಪೂಜೆ ಮಾಡಿ. ಆಗ್ಲಿ ಮಹಾಸ್ವಾಮಿ. ಶಾರದಮ್ಮನವರೇ, ಎಲ್ಲಿ ನಿಮ್ಮ ಮನೆಯ ಮಗಳು, ನಿಮ್ಮ ಮೊಮ್ಮಗಳು? ಕರ್ಕೊಂಡು ಬರ್ತಿದ್ನಿ ಸ್ವಾಮಿಗಳೇ. ರಶ್ಮಿ, ರಶ್ಮಿ ಪುಟ್ಟಿ. ಯಾರು? ನಾನು ಅಜ್ಜಿ. ತೆಗಿಯಮ್ಮ. ನಿಂಗೆ ಎಷ್ಟು ಸತಿ ಹೇಳಿಲ್ಲ ನಾನು ನನ್ನ ರೂಮ್ ಒಳಗಡೆ ಬರ್ಬೇಡ ಅಂತ. ನಾನು ಯಾವ ತೆಗಿಜನ ಮಾಡಲ್ಲ. ಬಾಗಲ್ ತೆಗಿಯಮ್ಮ. ನೀನು ಹೊರಗಡೆ ಎಲ್ಲ ಬೆಂಕಿ ಹತ್ಕೊಂಡಿದ್ದೆ. ಏನ ಬೆಂಕಿನ? ಹೂನಮ್ಮ, ಹೊರಗಡೆ ಮನೆಯ ಬೆಂಕಿ ಹತ್ಕೊಂಡಿದೆ. ಬಾಗಲ್ ತೆಗಿ ಪುಟ್ಟಿ. ಸುಮ್ಮನೆ ಹೇಳ್ದೆ ಅಷ್ಟೇ. ಏಯ್ ಮುದ್ಕೆ, ನಿಂಗೇನ್ ಲೂಸಾ? ಯಾಕೆ ಒಳಗ್ ಬಂದೆ? ಹೇಳಿರ್ಲಿಲ್ವಾ ನಿಂಗೆ ನೇಣ ಹಾಕೊಂಡ್ ತಾಯಿ ಅಂತ? ನೋಡು, ನೇಣಿಗೆ ಹಗ್ಗ ರೆಡಿ ಇದೆ. ಸಾಯೋದೊಂದೇ ಬಾಕಿ. ಸತ್ ಹೋಗ್ತೀನಿ. ಸಾಕ್ ಮುಂಚೆ ನನ್ನ ಕೊನೆಯ ಆಸೆ ಒಂದಿದೆ. ನೆರವೇರ್ತೀಯಾ? ಏನು ಹೊಸ ಡ್ರಾಮಾ? ಹ್ಞೂ ರಶ್ಮಿ, ನಿಜವೂ ಸತ್ ಹೋಗ್ತೀನಿ. ಇದೊಂದೇ ಒಂದು ಪೂಜೆ ಮಾಡ್ಬಿಡಮ್ಮ. ನಿನಗೆ ಯಾವ ಭಾಷೆಲಿ ಹೇಳಿ ನಾನು? ರಶ್ಮಿ ಪುಟ್ಟ, ಕತ್ತಿಗೆ ಒಡವೆ ಹಾಕೊಂಡು ಈ ಮನೆ ಮಗಳ ಹಾಗೆ ಪೂಜೆ ಮಾಡ್ತಾಳೆ. ಏನಮ್ಮ ಇದು? ಮುಹೂರ್ತ ಮೀರ್ ಹೋಗ್ತಾ ಇದೆ. ಎಷ್ಟು ನಿರ್ಲಕ್ಷ್ಯ ನಿಮ್ದು. ಹುಡುಗಿ ಬರ್ತಾಳ ಇಲ್ವೋ? ಒಂದೇ ನಿಮಿಷ, ನಾನೇ ಹೋಗಿ ನೋಡ್ತೀನಿ ಸ್ವಾಮಿ. ಅತ್ತೆ ಅತ್ತೆ, ರಶ್ಮಿ ರೆಡಿ ಆಗಿದ್ದಾಳ? ಮುಹೂರ್ತ ಮೀರೋಗ್ತಿದೆ ಅಂತ ಹೇಳ್ತಿದ್ದಾರೆ ಸ್ವಾಮಿಗಳು. ಆಗ್ತಾಳೆ ರಂಜಿತಾ, ಇನ್ನೊಂದು 5 ನಿಮಿಷ. ಸೀರೆ ಉಟ್ಕೊಳ್ತಾ ಇದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ನೀನು ಹೋಗಿರು, ಕರ್ಕೊಂಡು ಬರ್ತೀನಿ. ಸರಿ